ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ. ಹಿಂದೂಗಳ ಟಾರ್ಗೆಟ್ ಮಾಡಿಯೇ ಹತ್ಯಾಕಾಂಡ ನಡೆಸಲಾಗಿದೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿಯೇ ಹತ್ಯಾಕಾಂಡ. ಭದ್ರತಾ ಸಿಬ್ಬಂದಿಯಂತೆ ಉಡುಗೆಯನ್ನ ತೊಟ್ಟಿದ್ರು ಈ ಉಗ್ರರು. ರಾಕ್ಷಸರ ದಾಳಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ರಿಷಿ ಭಟ್. ಹೆಸರು ಧರ್ಮವನ್ನ ಕೇಳಿ ಉಗ್ರರಿಂದ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ನಾನು ರೋಪ್ವೇಯಲ್ಲಿದ್ದ ಕಾರಣ ನನ್ನ ಜೀವ ಉಳಿದಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಪತ್ನಿಯೊಂದಿಗೆ ಇದ್ದಿದ್ರೆ ನನಗೆ ಆ ಕ್ಷಣದಲ್ಲಿ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಉಗ್ರರು ಪ್ರವಾಸಿಗರನ್ನ ಕಲ್ಮಾವನ್ನ ಪಠಿಸೋಕೆ ಅವರು ಕೇಳ್ತಾ ಇದ್ರು. ಪಠಿಸಲು ಆಗದಿದ್ದವರನ್ನ ಹೆಸರು ಧರ್ಮ ಕೇಳಿ ಗುಂಡಿಟ್ಟು ಅವರನ್ನ ಕೊಲ್ತಾ ಇದ್ರು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನನ್ನ ಮುಂದೆನೆ 16ರಿಂದ 18 ಕೊಲೆಗಳನ್ನ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಓಕೆ, ನೀವು ಈ ಕಂಪ್ಲೀಟ್ ವಿಜುವಲ್ಸ್ ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಆಲ್ರೆಡಿ ಗುಂಡಿನ ಶಬ್ದ ಕೇಳಿಸ್ತಾ ಇರುತ್ತೆ. ಇವ್ರು ಇನ್ನೂ ಜಿಪ್ಲೈನ್ ಸ್ಟಾರ್ಟ್ ಆಗಿರೋದಿಲ್ಲ. ಅಷ್ಟರಲ್ಲೇ ಈತ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕಳಿಸ್ಕೊಡೋಕೆ ಶುರು ಮಾಡ್ತಾನೆ. ಅಂದರೆ ಏನಾಗ್ತಾರೋ ಏನೋ ಗೊತ್ತಿಲ್ಲ ಅನ್ನೋ ರೀತಿನಲ್ಲೋ ಏನೋ ಗೊತ್ತಿಲ್ಲ. ಬಟ್ ಆಪರೇಟರ್ ಕಳಿಸ್ಕೊಡ್ತಾರೆ. ಅದಾದಮೇಲೆ ಆಲ್ರೆಡಿ ಅಲ್ಲಿ ಗುಂಡಿನ ಶಬ್ದ ಕೇಳಿಸ್ತಾ ಇರುತ್ತೆ. ಆಮೇಲೆ ಅವರು ಖುಷಿಯಿಂದ ಜಿಪ್ಲೈನಲ್ಲಿ ಹೋಗ್ತಾ ಇರ್ತಾರೆ. ಆಲ್ರೆಡಿ ಅವ್ರ ವೈಫ್ ಹಾಗೂ ಮಗ, ಅದ್ರ ಜೊತೆಗೆ ಇನ್ನೂ 4 ಜನ ರೀಚ್ ಆಗಿರ್ತಾರೆ ಸ್ಪಾಟಲ್ಲಿ. ಇನ್ನು ಇವರು ಹೋಗ್ತಾ 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 ಅವ್ರಿಗೆ ಅಲ್ಲಿ ಏನೋ ನಡೀತಾ ಇದೆ ಅನ್ನೋದು ಅರ್ಥ ಆಗೋಗುತ್ತೆ. ಹಾಗಾಗಿ ಅವರ ಎಕ್ಸ್ಪ್ರೆಷನ್ನು ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಅವರ ಪತ್ನಿ ಬೇಗ ಬನ್ನಿ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಅವ್ರು ಹೇಳೋ ಪ್ರಕಾರ 15 ಅಡಿಯಿಂದ ಅವರು ಜಿಗಿತಾರೆ. ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಹಾಗೂ ನನ್ನ ಕುಟುಂಬವನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಅಲ್ಲೇ ಮಲಗ್ತಾರೆ, ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ. ಆಮೇಲೆ ಯಾವುದೋ ಒಂದು ಪಾರ್ಕಿಂಗ್ ಲಾಟಿಗೆ ಅವರು ರೀಚ್ ಆಗಿ ಅಲ್ಲಿಂದ ಸೇಫ್ ಆಗಿ ಬಂದ್ವಿ ಅನ್ನೋವಂಥ ಮಾತನ್ನು ಈ ರಿಷಿ ಭಟ್ ಅವರು ಹೇಳಿದ್ರು. ಇನ್ನು ಇದೇ ವೇಳೆ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದ್ರು ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ.